ತಾಲೂಕಿನ ಮುದ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ನೀಲಕಂಠ ಪಿಡಿಯೂರವರು ಹಣ ದುರ್ಬಳಕೆ ಮಾಡಿಕೊಂಡಿದ್ದು ಇವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಅಮಾನತಿನಲ್ಲಿಟ್ಟು ತನಿಖೆ ಮಾಡಿ ದುರ್ಬಳಕೆಯಾದ ಹಣವನ್ನ ಸರ್ಕಾರದ ಬೊಕ್ಕಸಕ್ಕೆ ಮರುಪಾವತಿಸಬೇಕಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ ಆಗ್ರಹಿಸಿದ್ದಾರೆ. ಯಾದಗಿರಿ ತಾಲೂಕಿನ ಮದ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ನೀಲಕಂಠ ಪಿಡಿಯೂರವರ ಅವಧಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿ ಮತ್ತು ತೆರಿಗೆ ಸಂಗ್ರಹ ಮನರೇಗಾ ಯೋಜನೆಯಡಿಯಲ್ಲಿ ಖರ್ಚಾದ ಮೊತ್ತದ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾಗೂ 2021-22ನೇ ಸಾಲಲ್ಲಿ ಪ್ರಾರಂಭಿಸಿದ ಗೋದಾಮು ಕಾಮಗಾರಿ ಸಂಪೂರ್ಣವಾಗಿ ಅಂದಾಜು ಪತ್ರಿಕೆ ಪ್ರಕಾರ ಅನುಷ್ಠಾನಗೊಳಿಸುತ್ತಿದ್ರು. ಮುಂಗಡವಾಗಿ ಒಂದೇ ದಿನ ಡಿಸೆಂಬರ್ 3-10-2026ರಂದು 18,24,000 ಪಾವತಿಸಿದ್ದು ಮತ್ತು 2021-22ನೇ ಸಾಲಿನ ಠಾಣಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ತಳಕ ಗ್ರಾಮದ ಬಸವನಕಟ್ಟಿಯಲ್ಲಿ ದನಕರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ ಬಸವನ ದೇವಸ್ಥಾನದಿಂದ ಹಳ್ಳಿವರೆಗೆ ಸಿಸಿ ಚರಂಡಿ ಮಾಡದ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸುಮಾರು 1.60 ಲಕ್ಷ ರೂಪಾಯಿ ಅನಾಮತ್ ಹಣ ಲೂಟಿ ಮಾಡಿದ್ದಾರೆ. ಮುದ್ನಾಳ ಗ್ರಾಮದ ಮಾಜಿ ಗ್ರಾಮ ಉಪಾಧ್ಯಕ್ಷರಾದ ಸುಭಾಷ್ ಶೆಟ್ಟಿರವರ ಕುಟುಂಬದಲ್ಲಿ 47 ಎಕರೆ ಜಮೀನು ಇದ್ದು 2 ಸರ್ಕಾರಿ ನೌಕರರು ಇದ್ರೂ ಕೂಡ ಮೃತಪಟ್ಟವರ ಬಳಿ 2 ಬಾರಿ ಅಕ್ರಮವಾಗಿ ಸರ್ಕಾರಿ ಜಾಗ ಸೇರ್ಪಡೆ ಮಾಡಿದ್ದು, ಮಲ್ಲೇಶಪ್ಪ ತಂದೆ ಲಕ್ಷ್ಮಣ್ ಮೃತಪಟ್ಟು 50 ವರ್ಷ ಮೇಲ್ಪಟ್ಟಾಗಿದ್ರು ಕೂಡ ಸದ್ರಿ ಹನುಮಂತ ರೆಡ್ಡಿ ಬಿಲ್ ಕಲೆಕ್ಟರ್ ಆಗಿದ್ದ ಅವಧಿಯಲ್ಲಿ 2003-4ರಲ್ಲಿ 2003 ಮತ್ತು 4ರಲ್ಲಿ ಹಾಗೂ 2006 ಮತ್ತು 10ರಲ್ಲಿ ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮೃತಪಟ್ಟವರ ಹೆಸರು ಯಾವುದೇ ದಾಖಲೆ ಇಲ್ಲದಿದ್ರೂ ಕೂಡ ಹೆಸರು ಸೇರ್ಪಡೆ ಮಾಡಿದ್ದು ಕಾನೂನು ಬಾಹಿರವಾಗಿದೆ. ಸಾಯಿಬಣ್ಣ ತಂದೆ ತಿಮ್ಮಣ್ಣ ಅವರ ಹತ್ತಿರ ಖರೀದಿ ಮಾಡಿದ ಜಾಗ ಅಂತ ತಿಳಿಸಿದ್ದಾರೆ. ಆದ್ರೆ ಇದು ಸುಳ್ಳು ಮಾಹಿತಿ ನೀಡಿದ್ದು ಸಾಯಿಬಣ್ಣ ಖರೀದಿ ಕೊಟ್ಟ ಜಾಗ ಆಗಿಲ್ಲ. ಎಲ್ಲಾ ಆಸ್ತಿ ಮಾಲೀಕರ ಮೂಲ ದಾಖಲೆಗಳು ಪರಿಶೀಲನೆ ಮಾಡುವುದಿಲ್ಲ. ಅಲ್ಲದೆ ಸದರಿ ಜಾಗದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಇದ್ರೂ ಕೂಡ ಪರವಾನಿಗೆ 9 ಮತ್ತು 11 ಇಲ್ಲದೆ ಇದ್ರೂ ಕೂಡ ಅಕ್ರಮವಾಗಿ ಸುಭಾಷ್ ರೆಡ್ಡಿ ಮನೆ ನಿರ್ಮಿಸಿದ್ದು ಬಡವರಿಗೆ 20-30 ನಿವೇಶನ ನೀಡಬೇಕು ಅಂತ ಸರ್ಕಾರದ ನಿಯಮವಿದೆ. ಆದ್ರೆ ನೀವ ಗಾಳಿಗೆ ತೂರಿ ಅಕ್ರಮವಾಗಿ 60-80ರಷ್ಟು ಅಕ್ರಮ ಮನೆ ಕಟ್ಟಲು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೇಕಾಬಿಟ್ಟಿಯಾಗಿ ಸರ್ಕಾರಿ ಅಧಿಕಾರಿಗೆ ಸರ್ಕಾರಿ ಜಾಗ ರಕ್ಷಣೆ ಮಾಡುವುದನ್ನ ಬಿಟ್ಟು ಜಾಗ ಕಬಳಿಸಿದ್ದಾರೆ. ಪ್ರಸ್ತುತ ಹನುಮಂತರೆಡ್ಡಿ ಮೊಟ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಎ ಇದ್ದು ಈತನ ಮೇಲೆ ಮತ್ತು ಆತನ ಕುಟುಂಬದವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅಮಾನತುಗೊಳಿಸಿದ್ರೆ ಕಾನೂನಿಗೆ ಗೌರವ ಸಿಕ್ಕಂತಾಗುತ್ತದೆ. ಅಲ್ಲದೆ ಇವರ ಜೊತೆಗೂಡಿ ರಾಜಕೀಯ ಮಾಡುತ್ತಿರುವ ಪಿಡಿಯೂರವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಲು ತಾವು ಸೂಚಿಸಿರುವುದು ಸಹ ಇಲ್ಲಿವರೆಗೆ ಕ್ರಿಮಿನಲ್ ಕೇಸ್ ಮಾಡದೆ ಅಕ್ರಮದಲ್ಲಿ ಶಾಮೀಲಾದ ಪಿಡಿಸಿಬಿ ದೇವರಮನೆ ಹಿಂದಿನ ಇಒ ಬಸವರಾಜ್ ಶೆರಬೆ ಹಾಗೂ ಈಗಿನ ಇಒ ಮಹಾದೇವ್ ಬಾಳಂಗಿ ಮತ್ತು ಪಿಡಿಒ ನೀಲಕಂಠ ಇವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಲಾಗಿದೆ. ನೀಲಕಂಠ ಪಿಡಿಒ ವಿರುದ್ಧ ಇವತ್ತನ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಒ, ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ಏನದಂದ್ರೆ ದೂರು ನೀಡಿದ್ದೀನಿ. ಅವ್ರಿಗೆ ಇಲ್ಲಿವರೆಗೆ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಅವ್ಯವಹಾರ ಮಾಡಿದ್ರು. ಆರೋ ಪ್ಲಾಂಟ್ ಮೇಲೆ ಅವ್ಯವಹಾರ ಆಗ್ಯದ, ಯಾವುದೋ ರೈತರ ಗೋದಾಮ್ನಲ್ಲಿ ಅವ್ಯವಹಾರ ಆಗ್ಯದ, ಮತ್ತು ಏನದ ಬೇರೆ ಕಾಮಗಾರಿಗಳಲ್ಲಿ ಅವ್ಯವಹಾರ ಆಗ್ಯದ. ಮತ್ತು ಠಾಣಗುಂದಿ ಪಂಚಾಯತಿಯಲ್ಲಿ ಬರ್ತಕ್ಕಂಥ ನೀರಿನ ತೊಟ್ಟಿ ಮತ್ತು ಸಿಸಿರಡೆ ಆಗದೆ ಹಣ ಲುಟಾಯಿಸಿರ್ತಕ್ಕಂಥದ್ದು ಸಂಬಂಧಪಟ್ಟರು ಅವ್ರ ಗಮನಕ್ಕೆ ತಂದರೂ ಕೂಡ ಇವತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ ಅವನಿಗೆ ರಾಜ್ಯ ಮರದಿ ಕೊಡ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ. ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದ್ರ ಜೊತೆಗೆ ಅವ್ರ ಜೊತೆಗೆ ತಾಲೂಕ್ ಪಂಚಾಯತ್ ಇಒ, ಹಿಂದಿನ ಇಒ, ಈಗಿನ ಇಒ ಮತ್ತು ಜಿಲ್ಲಾ ಪಂಚಾಯತ್ ಪಿಡಿ ಅವರೆಲ್ಲರೂ ಏನದ ಅವ್ರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿ ಸಂಗತಿ. ಅವ್ರ ಪರವಾಗಿ ವಕಾಲತ್ತು ಮಾಡ್ತಾರೆ. ಅವ್ರ ಮ್ಯಾಗನ ಒಬ್ಬತ್ತ ಮ್ಯಾಗನ ಕಂಪ್ಲೇಂಟ್ ಮಾಡ್ಬೇಕಂತಕ್ಕಂಥ ಇಲ್ಲಿ ತನ ಓಡಾಟ ಮಾಡಿದೆ. ಇನ್ನು ಮ್ಯಾಗ ಇವ್ರು 3 ಸೇರಿಸಿ ಇವ್ರ ಮ್ಯಾಗ FR ಹಾಕಿಸಿ ಇವ್ರಿಗೆ ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಆಗ್ಬೇಕು. ಅದೆಲ್ಲ ಅವ್ಯವಹಾರ ಮಾಡಿರ್ತಕ್ಕಂಥ ಎಲ್ಲೊಟ್ಟು ಸರ್ಕಾರಕ್ಕೆ ತುಂಬಬೇಕು. ಮತ್ತು 5 ವರ್ಷಲಿಂದ ಇಲ್ಲಿ ತನ ಅನುದಾನ ಎಷ್ಟು ಬಂತು, ಎಷ್ಟು ಬಳಕೆ ಐತಿ, ಏನಾಗ್ಯದ ಅಂತಕ್ಕಂಥ ಸಂಪೂರ್ಣ ತನಿಖೆ ಮಾಡಿ ಕೇಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಅಮಾನತಿನಲ್ಲಿ ಇಡಬೇಕು. 8 ತಿಂಗಳ ಕುಂದ್ರಿ ಕೇಸಿ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ಇದು ಸಂಪೂರ್ಣ ನಾಚಿಕೆಗೇಡಿನ ಕೆಲಸ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.